ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ರುಚಿ ಕೊಡೋ ಮೊಸಪ್ ಸಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಮಾಡ್ತಾ ಇದ್ದು ನಮ್ಮೆಲ್ಲರಿಗೂ ಫೇವ್ರೆಟ್ ಸಾರಾಗಿತ್ತು ಚಿಕ್ಕ ಮಕ್ಕಳಲ್ಲಿ. ಈಗಲೂ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಸೊ ನಮ್ಮನೇಲಿ ಕೂಡ ನಮ್ಮ ಮಕ್ಕಳಿಗೆ ಆಗಲಿ ನಮ್ಮ ಯಜಮಾನರಿಗೆ ಆಗಲಿ ಮೊಸಪ್ ಸಾರು ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಮಾಡಿಸ್ತಾನೆ ಇರ್ತಾರೆ ಈ ಸಾಂಬಾರು. ಸೊ ಈ ಥರ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ನಾನು ಒಂದು ಕುಕ್ಕರಲ್ಲಿ ನಮ್ಮ ಕಾಂಪೌಂಡಲ್ಲೇ ಇದು ಬಂದಿತ್ತು, ಅದು ಗಂಟೆ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಹಾಕ್ಕೊಳ್ಳಿ. ಇದ್ದರೆ ಹಾಕ್ಕೊಳ್ಳಿ, ಏನು ಬೇಕು ಅಂತ ಇಲ್ಲ. ಇದು ನಮ್ಮ ಕಾಂಪೌಂಡಲ್ಲಿ ಇತ್ತಲ್ಲ ಅಂದ್ಬಿಟ್ಟು ಹಾಕೋತಾ ಇದೀನಿ. ಆಮೇಲೆ ನಾನು 2 ಕಟ್ಟಷ್ಟು ದಂಟಿನ ಸೊಪ್ಪು, ಅದನ್ನು ಕೂಡ ಕ್ಲೀನ್ ಮಾಡಿ ನೀಟಾಗಿ ಒಂದು 4ರಿಂದ 5 ಸತಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಹಾಕೋತಾ ಇದೀನಿ. ನೀವು ಅಷ್ಟೇ, ಮಣ್ಣಿರುತ್ತೆ ಇಲ್ಲಾಂದರೆ ಅದರಲ್ಲಿ. ಆಮೇಲೆ 1 ಕಟ್ಟಷ್ಟು ನಾನು ಪಾಲಕ್ ಸೊಪ್ಪು ಹಾಕೋತಾ ಇದೀನಿ. ನಮ್ಮಮ್ಮ ಬರೀ ಪಾಲಕ್ ಸೊಪ್ಪು, ಚಕ್ಕೊತ್ತ ಸೊಪ್ಪು ಹಾಕಿ ಮಾಡ್ತಾಯಿದ್ರು ಮೊಸಪ್ಪು. ನಾನು ಇಲ್ಲಿಗೆ ಬಂದಮೇಲೆ ಈ ಥರ ಎಲ್ಲ ಸೊಪ್ಪಲ್ಲೂ ಟ್ರೈ ಮಾಡ್ತಾ ಇರ್ತೀನಿ. ನಾನು ಚಿಕ್ಕ ಚಿಕ್ಕದಾಗಿರೋ ಅಂಥದ್ದು ಒಂದು 8 ಟೊಮೊಟೊ ಹಾಕ್ಕೋತಾ ಇದೀನಿ. ಇದಕ್ಕೆ ಹುಳಿ ಬಿಡೋದಿಲ್ಲ ನಾನು, ಬರೀ ಟೊಮೊಟೊನೇ ಹಾಕಿ ಮಾಡೋದು. ಅದರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣ ಇದ್ದರೆ ಸಾರು ತುಂಬ ರುಚಿ ಕೊಡುತ್ತೆ. ಆಮೇಲೆ ಖಾರನ ನೋಡಿ ಹಾಕ್ಕೊಳ್ಳಿ, ನೀವು ಎಷ್ಟು ಖಾರ ತಿಂತೀರೋ ಅಷ್ಟು. ನಾನು ಒಂದು 15 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದೀನಿ. ಈ ಖಾರ ಕಮ್ಮಿ ತಿಂತೀನಿ ಅಂದರೆ ಒಂದು ಸ್ವಲ್ಪ ಕಮ್ಮಿ ಮಾಡಿ. 2 ಗೆಡ್ಡೆ ನಾನು ಬೆಳ್ಳುಳ್ಳಿನ ಹಾಕೋತಾ ಇದೀನಿ. ಆಮೇಲೆ ನಾನು 2 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದೀನಿ. ಇನ್ನು 2ನ ನಾನು ಒಗ್ಗರಣೆಗೆ ಇಟ್ಕೋತೀನಿ. ಅವೆರಡು ಮಾತ್ರ ಸಾಂಬಾರು ಬೇಯೋದ್ರೊಳಗೆ ಕಡೆನೇ ಹಾಕೋತಾ ಇದೀನಿ. ಇನ್ನೆರಡು ಆಮೇಲೆ ಒಗ್ಗರಣೆ ಕೊಟ್ಕೊಳ್ಳೋಣ. ಆಮೇಲೆ ಇದು 1/4 kg ಬೇಳೆ ಹಿಡಿಯುವಂಥ ಗ್ಲಾಸ್, ಇದು ತೊಗರಿಬೇಳೆ 1.5 ಗ್ಲಾಸ್ ಹಾಕೋತಾ ಇದೀನಿ. ಅಂದರೆ ನಾನು 1/4 kgಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕೋತಾ ಇದೀನಿ. 1 ಲೋಟ ಹಾಕಿದರೆ 1/4 kg. ನಾನು 350 ml ಲೋಟದಲ್ಲಿ 3.5 ಲೋಟ ನೀರು ಹಾಕೋತಾ ಇದೀನಿ. ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಏನು ಪ್ರಾಬ್ಲಮ್ ಆಗಲ್ಲ, ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದೀನಿ. ನಾನು 3 ವಿಷಿಲ್ ಮಾಡ್ಕೊತಾ ಇದ್ದೀನಿ. 3 ವಿಷಿಲ್ ಆಗಿದೆ. ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈಗ ಸೊಪ್ಪು ಬೇಳೆ ಎಲ್ಲ ಬೆಂದಿದೆ. ನಾನು ಒಂದು ಪಾತ್ರೆ ಮೇಲೆ ಈ ಸೊಪ್ಪನ್ನ ನೀರು ಸೋರಿಡೋವಂಥ ಒಂದು ಬೋಸಿ ಒಳಗಡೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮ್ಯಾಶ್ ಮಾಡ್ಕೊತೀನಿ. ಯಾಕೆಂದ್ರೆ ಒಂದೇ ಸತಿ ಮ್ಯಾಶ್ ಮಾಡ್ಕೊಳಕ್ಕಾಗೋದಿಲ್ಲ, ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದ್ರಿಂದ ಜಲ್ದಿ ಆಗುತ್ತೆ. ಇದು ನೀರು ಸೋರಿಡೋದ್ರಲ್ಲಿ ಏನಾಗುತ್ತೆ ಅಂದರೆ, ಎಣ್ಣೆ ಸೋರಿಡೋ ಪಾತ್ರೆ ಇದು, ನೀರೆಲ್ಲ ಕೆಳಗಡೆ ಹೋಗೋದ್ರಿಂದ ಮೇಲೆ ಬರೀ ಸೊಪ್ಪು ಉಳ್ಕೊಳತ್ತಲ್ವ, ಚೆನ್ನಾಗಿ ಮ್ಯಾಶ್ ಆಗುತ್ತೆ ಅಂತ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ. ಆಮೇಲೆ ಈ ಸಾಂಬಾರು ಹೇಗೆ ಬಂತು ಅಂತ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಆಮೇಲೆ ರೆಸಿಪಿನ ಮಾಡಿ ಹೇಗೆ ಬಂತು ಅಂತ ನೋಡಿಬಿಟ್ಟು ಚೆನ್ನಾಗಿ ಬಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಏಕೆಂದರೆ ನಾನು ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇಲ್ಲ. ಏಕೆ ನಾನು ಮಾಡೋ ರೆಸಿಪಿ ಮೇಲೆ ನನಗೆ ಅಷ್ಟು ನಂಬಿಕೆ ಇದೆ. ನಾನು ಬೇಳೆ ಎಲ್ಲ ಮಸ್ಕೊಂಡಿದ್ದೀನಿ. ಈ ಥರ ಗಟ್ಟಿಯಾಗಿದೆ. ಈ ಥರ ಗಟ್ಟಿ ಅಗತ್ಯ ಇಲ್ಲ, ಗಟ್ಟಿಯಾಗಿದೆ. ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಆ ಎಣ್ಣೆ ಕಾದ ಮೇಲೆ ನಾನು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಆಮೇಲೆ 2 ಕಡ್ಡಿ ಕರಿಬೇವಿನ ಸೊಪ್ಪು. ನಾನು ಹಾಗೆ ಏನು 2 ಈರುಳ್ಳಿನ ತೆಗೆದಿಟ್ಕೊಂಡಿದ್ನೋ ಅದನ್ನು ಉದ್ದುದಕ್ಕೆ ಉತ್ತರಿಸ್ಬಿಟ್ಟು ಅದನ್ನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಮುದ್ದೆಗೆ ಬೇಕು ಅಂದರೆ ಈಗ ಇತ್ತಲ್ಲ ಅಷ್ಟು ಗಟ್ಟಿಯಾಗಿರಲಿ ಫ್ರೆಂಡ್ಸ್. ಅನ್ನಕ್ಕಾದರೆ ಒಂದು ಸ್ವಲ್ಪ ತೆಳು ಇರಲಿ. ಮುದ್ದೆ ಆಗಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಆಮೇಲೆ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೋತಾ ಇದ್ದೀನಿ. ಹಿಂಗು ಆಪ್ಷನಲ್, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಹಾಕ್ಕೊಂಡು ಇದು ಈರುಳ್ಳಿನ ಬಾಡಿದ್ಮೇಲೆ ಏನು ನಾವು ಸೊಪ್ಪನ್ನ ಮಸ್ತ್ ಇಟ್ಕೊಂಡಿದ್ವಲ್ಲ ಅದನ್ನು ಈ ಒಗ್ಗರಣೆಗೆ ಹಾಕ್ಕೊಳ್ಳಿ. ಏಕೆಂದರೆ ಡೈರೆಕ್ಟಾಗಿ ಹಾಕಿದರೆ ಕೈ ಸುಡುತ್ತೆ, ಕೈ ಮೇಲೆ ಹಬೆ ಬರುತ್ತಲ್ಲ, ಸುಡುತ್ತೆ. ನೀಟಾಗಿ ಇದನ್ನು ಒಗ್ಗರಣೆನ ಸಾಂಬಾರು ಒಳಗಡೆ ಹಾಕ್ಕೊಳ್ಳೋಣ. ಮೊಸಪ್ಪು ಸಾರು ತುಂಬ ಚೆನ್ನಾಗಿರುತ್ತೆ. ನಮ್ಗಳಿಗಂತೂ ಫೇವ್ರೆಟ್ ಸಾಂಬಾರು ಇದು ಫ್ರೆಂಡ್ಸ್. ಇದು ನನ್ನ ಮಗ ಅಂತೂ ಯಾವಾಗಲೂ ಇದನ್ನೇ ಮಾಡಮ್ಮ, ತುಂಬ ಚೆನ್ನಾಗಿರುತ್ತೆ ಅಂತಾನೆ. ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ. ನನ್ನ ಮಗಳಿಗೆ, ನನ್ನ ಮಗನಿಗೆ ಮತ್ತು ನಮ್ಮ ಯಜಮಾನ್ರಿಗೂ ಎಲ್ಲರಿಗೂ ಇದು ತುಂಬ ಇಷ್ಟವಾದ ಸಾರು. ಇನ್ನೂ ಒಂದು 2-3 ಸಾರಿದೆ ಅವ್ರಿಗೆ ಇಷ್ಟವಾಗಿರೋದನ್ನ, ಎಲ್ಲ ಅದನ್ನೂ ತೋರಿಸ್ಕೊಡ್ತೀನಿ. ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿನ್ನೋ ಸಾಂಬಾರುಗಳು
ಒಂದು 4-5 ಸಾಂಬಾರುಗಳಿದೆ, ಅದನ್ನೆಲ್ಲ ತೋರಿಸ್ಕೊಡ್ತೀನಿ. ನಾನು ತುಂಬ ಗಟ್ಟಿ ಇತ್ತು ಅಂತ ಸ್ವಲ್ಪ ಸಾಂಬಾರನ್ನ ಬೇರೆ ಪಾತ್ರೆಗೆ ಸ್ವಲ್ಪ ಶಿಫ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊತಾ ಇದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಎಷ್ಟು ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ. ಸೊ ತುಂಬ ರುಚಿಕರವಾದ ಬಿಸಿ ಬಿಸಿ ಮೊಸಪ್ ಸಾರು ರೆಡಿಯಾಗಿದೆ. ಸೊ ಎಲ್ಲರೂ ಇದನ್ನು ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ಹೇಳಿ. ಸೊ ಒಂದ್ಸತಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗೆ ಬಂತು ಅಂತ ಹೇಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಮೊಸಪ್ ಸಾರು ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಒಂದು ಉಪ್ಪಿನಕಾಯಿ ಇದ್ಬಿಟ್ರೆ ಆಹಾ, ಸ್ವರ್ಗ ಸಿಕ್ತಷ್ಟು ಖುಷಿ ಆಗುತ್ತೆ. ಹೊಟ್ಟೆ ತುಂಬ ಊಟ ಮಾಡ್ಬೋದು. ಊಟ ಬೇಡ ಅನ್ನೋರು ಕೂಡ ಊಟ ಮಾಡ್ತಾರೆ, ಅಷ್ಟು ರುಚಿಕರವಾದ ಸಾಂಬಾರನ್ನ ಒಂದ್ಸತಿ ಟ್ರೈ ಮಾಡಿ. ಆಮೇಲೆ ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ.